ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಪನ್ನೀರ್ ಕಬಾಬ್ ಮಾಡೋದನ್ನು ತೋರಿಸ್ತೀನಿ. ಪನ್ನೀರನ್ನು ಈಗ ಸ್ಲೈಸ್ ಆಗಿ ಹೆಚ್ಕೊಂಡಿಟ್ಟಿರಬೇಕು, ಹೀಗೆ ಉದ್ದುದ್ದಕ್ಕೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಿ. ನೋಡಿ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಕಾರ್ನ್ಫ್ಲೋರು ರೆಡಿನೇ ತರಿಸಿಟ್ಟಿದ್ದಿತ್ತು ಅದನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು. ನೋಡಿ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಅದಕ್ಕೆ ಸಾಲ್ಟ್ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು. ನೋಡಿ ಚಿಲ್ಲಿ ಪೌಡರ್ 1 ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಇಲ್ಲಿ ಜಾಸ್ತಿ ಎಣ್ಣೆ ಹಾಕದಿದ್ರೂ ನಡೆಯುತ್ತೆ, ಸ್ವಲ್ಪನೇ ಹಾಕ್ಕೊಳ್ಬೇಕು. ಸುಮ್ಮನೆ ಉಳಿದ್ರೆ ವೇಸ್ಟ್ ಆಗುತ್ತೆ. ನೋಡಿ ಇದು ಚೆನ್ನಾಗಿ ಕಲಿಸ್ತಾ ಇದ್ದೀವಿ. ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ನೀರಾಗೆ ಕಲಿಸ್ಕೋಬೇಕು, ಬಜ್ಜಿ ಹಿಟ್ಟಿನಗಿಂತ ನೀರಾಗಿರಬೇಕು. ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೊಳ್ಬೇಕು ಇದಕ್ಕೆ. ಈ ಹೆಚ್ಚಿಟ್ಟಿರ್ತೀವಲ್ಲ ಪನ್ನೀರ್ ಕೂಡ ಅದರಲ್ಲಿ ಹಾಕಿ ಕಲಿಸ್ಬೇಕು. ಈಗ ನೋಡಿ ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀವಿ. ಚಿಟಿಕೆ ಒಂದು ಸ್ವಲ್ಪ ನೋಡಿ ಇಷ್ಟು ಹಾಕ್ಕೊಳ್ಬೇಕು. ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆ ಕಾಯ್ತಾ ಇದೆ. ಈ ಕಸೂರಿ ಮೇಥಿ ಕೂಡ ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ ಇದು ಕಸೂರಿ ಮೇಥಿ, ಇದು ಕೂಡ ಸ್ವಲ್ಪ ಹಾಕ್ಕೊಳ್ಬೇಕು, ಟೇಸ್ಟ್ ಬರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಅಷ್ಟೇ ಸಾಕು, ಜಾಸ್ತಿ ಅದೇ ವಾಸನೆ ಬರುತ್ತೆ ಇಲ್ಲಾದರೆ. ನೋಡಿ ಈ ಥರ ಕನ್ಸಿಸ್ಟೆಂಟಿಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ನೋಡಿ ಇವೆಲ್ಲ ಪನ್ನೀರ್ ಹೆಚ್ಚಿಟ್ಟಿರ್ತೀವಲ್ಲ ಅದರಲ್ಲಿ ಹಾಕಿ ಕಲಿಸಿದ್ದೀವಿ. ನೋಡಿ ಈಗ ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಕಾದಿದೆಯೋ ಇಲ್ಲ ನೋಡೋಕ್ಕೆ ಒಂದು ಸ್ವಲ್ಪ ಹಾಕಿದ್ವಿ. ನೋಡಿ ಈಗ ಪನ್ನೀರ್ ಕಬಾಬ್ ರೆಡಿ ಆಗ್ತಾಯಿದೆ. ಹಾಕ್ತಾಯಿದ್ದೀವಿ. ಆಯಿಲಲ್ಲಿ ಹಾಕಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಮಾಡಿ ನೋಡಿ ನೀವು. ಪನ್ನೀರ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಪ್ರೋಟೀನ್ ಇರುತ್ತೆ ಅದರಲ್ಲಿ. ನೋಡಿ ಒಂದು ಸಲಕ್ಕೆ ಒಂದು 10-15 ಹಾಕಿದ್ದೀವಿ. 15 ಮೇಲೆ ಹಾಕಿದ್ದೀವಿ ಪೀಸ್ಗಳನ್ನು. ಪನ್ನೀರ್ ಸ್ಲೈಸ್ ಹಾಕಿ ಕರಿತಾ ಇದ್ದೀವಿ. ನೋಡಿ ಕಲಸಿದ ಹಿಟ್ಟಲ್ಲಿ ಎಲ್ಲ ಅದ್ದಿರ್ತೀವಲ್ಲ, ಪನ್ನೀರನ್ನು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಚೆನ್ನಾಗಿ ಆಗ್ತಾಯಿದೆ. ಚೆನ್ನಾಗಿ ಕೆಂಪಗೆ ಕರಿಬೇಕು. ನೋಡಿ ಚೆನ್ನಾಗಿ ಕೆಂಪಾಗ್ತಾ ಇದೆ. ಚೆನ್ನಾಗಿ ಕೆಂಪಗೆ ಕರೆದ ನಂತರ ತೆಗಿಬೇಕು. ಒಂದು ಬೌಲ್ಗೆ ಟಿಶ್ಯೂ ಪೇಪರ್ ಹಾಕಿಟ್ಟು ಇಟ್ಕೊಂಡಿರಬೇಕು. ಆ ಬೌಲ್ಗೆ ತೆಗಿಬೇಕು ಕರೆದ ನಂತರ. ನೋಡಿ ತುಂಬಾ ಟೇಸ್ಟಿಯಾಗಿರೋದು ಇತ್ತು. ನೀವು ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ಈಗ ತೆಗಿತಾ ಇದ್ದೀವಿ. ಎಣ್ಣೆ ಹೋಗೋ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಬೌಲ್ಗೆ ತೆಗಿಬೇಕು. ಎಣ್ಣೆ ಹೋಗುವಾಗೆ
ಸ್ವಲ್ಪ ಹೊತ್ತು ಬಿಟ್ಟು ತೆಗಿಬೇಕು. ನೋಡಿ ಇದು ಅದರಿಂದ ತೆಗಿತಾ ಇದ್ದೀವಿ ನೋಡಿ. ಹೀಗೆ ಎಣ್ಣೆ ಎಲ್ಲ ಬಸಿಬೇಕು, ಅದರಿಂದ ಎಲ್ಲ ಹೋಗಿದ್ಮೇಲೆ ತೆಗಿಬೇಕು. ನೋಡಿ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಸ್ವಲ್ಪ ಎಣ್ಣೆ ಹೋಗೋ ಹಾಗೆ ಸ್ವಲ್ಪ ಹೊತ್ತು ಸ್ಪೂನಿಂದ ಇದು ಮಾಡಿ ಎಣ್ಣೆ ಹೋಗಿದ್ಮೇಲೆ ತೆಗಿಬೇಕು ನೋಡಿ. ಟಿಶ್ಯೂ ಪೇಪರ್ ಮೇಲೆ ಹಾಕಿದರೂ ಕೂಡ ಎಣ್ಣೆ ಹೀರ್ಕೊಳ್ಳುತ್ತೆ, ಜಾಸ್ತಿ ಎಣ್ಣೆ ಇರಲ್ಲ ನೋಡಿ. ಎಲ್ಲ ತೆಗಿತಾ ಇದ್ದೀವಿ ಬೌಲ್ಗೆ ನೋಡಿ. ಎಲ್ಲ ತೆಗ್ದಿದ್ದೀವಿ, ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈಗ ಇದ್ರ ಜೊತೆಗೆ ಮೊಸರು ಕರ್ಡ್ ಡಿಪ್ ಅಂತ ಮಾಡ್ತಾಯಿದ್ದೀವಿ ನೋಡಿ. ಅದಕ್ಕೆ ಒಂದು ಜಾಮೂನ್ ಬಟ್ಲದಷ್ಟು ಮೊಸರು, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಆಮೇಲೆ ಚಾಟ್ ಮಸಾಲ ಹಾಕ್ಕೋಬೇಕು, ಆಮೇಲೆ ನಿಂಬೆ ಹಣ್ಣು ಹಿಂಡಬೇಕು ಅಷ್ಟೇ. ಅದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಮೊಸರು, ಉಪ್ಪು, ನಿಂಬೆಹಣ್ಣು ಹಿಂಡಿದ್ದೀನಿ ಸ್ವಲ್ಪ ಅರ್ಧ, ಅದಕ್ಕೆ ಚಾಟ್ ಮಸಾಲ ಹಾಕಿದ್ದೀವಿ. ಇದು ಕರ್ಡ್ ಡಿಪ್ ಅಂತ. ಇದ್ರ ಜೊತೆಗೆ ಮೊಸರು, ಈ ಕರ್ಡ್ ಡಿಪ್ ಜೊತೆಗೆ ಇದು ಪನ್ನೀರ್ ಕಬಾಬ್ ಎದ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದು ಮಾಡಿಟ್ಟಿದ್ದೀವಿ ನೋಡಿ. ನೋಡಿ ಎಲ್ಲ ಮುಗೀತು ಆಲ್ಮೋಸ್ಟ್ ಆಲು, ಎಲ್ಲ ತೆಗೆದ್ವಿ ಲಾಸ್ಟು. ಇದು ತುಂಬಾ ಈಸಿ ಮಾಡೋದು, ತಿನ್ನೋಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ, ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಎಲ್ಲರೂ ಮಾಡಿ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು, ಅದನ್ನೇ ಫ್ರೈ ಮಾಡ್ತಾಯಿದ್ದೀವಿ ಎಣ್ಣೆಲಿ ಹಾಕಿ. ಅದು ತುಂಬ ಚೆನ್ನಾಗಿರುತ್ತೆ ಕರಿಬೇವನ್ನು ಹಾಕಿದರೆ. ಹಾಗೆ ಕುರುಮ್ ಕುರುಮ್ ಅಂತ ಇರುತ್ತೆ ಕರಿಬೇವು, ಕ್ರಿಸ್ಪಿಯಾಗಿರುತ್ತೆ ಅದು ಕೂಡ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಹಾಕ್ತಾಯಿದ್ದೀವಿ. ಇದು ಕರ್ಡ್ ಡಿಪ್, ಇದು ಕಲಿಸ್ತಾ ಇದ್ದೀವಿ ನೋಡಿ. ಎಲ್ಲ ಹಾಕಿದ್ದೀವಲ್ಲ, ಇದಕ್ಕೆ 1 ಕಪ್ ಮೊಸರು, ಉಪ್ಪು, ಚಾಟ್ ಮಸಾಲ, ಅರ್ಧ ನಿಂಬೆಹಣ್ಣು ಹಾಕಬೇಕು ಅಷ್ಟೇ. ಕಲಸಿಟ್ಬಿಟ್ರೆ ಇದನ್ನು, ಈ ಪನ್ನೀರ್ ಕಬಾಬನ್ನು ಮೊಸರು ಡಿಪ್ಪಲ್ಲಿ, ಕರ್ಡ್ ಡಿಪ್ಪಲ್ಲಿ ಎತ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಕರಿಬೇವು ಕೂಡ ಎಷ್ಟು ಚೆನ್ನಾಗಾಗಿದೆ ಗರಿ ಗರಿಯಾಗಿ. ಅದನ್ನು ಪನ್ನೀರ್ ಕಬಾಬ್ಗೆ ಹಾಕಬೇಕು ನೋಡಿ. ಎಷ್ಟು ಚೆನ್ನಾಗಾಗಿದೆ. ನನಗೇನು ಹೋಟೆಲ್ ತಿನ್ನೋದಕ್ಕಿಂತ ಇದು ಚೆನ್ನಾಗಿ ಅನ್ನಿಸ್ತು ಟೇಸ್ಟು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀವಿ. ಮೊದಲು ಕರ್ಡ್ ಡಿಪ್ನ ಒಂದು ಬೌಲ್ಗೆ ಹಾಕ್ಕೊಂಡು ನಂತರ ಸರ್ವ್ ಮಾಡ್ಕೊಳ್ತೀವಿ ನೋಡಿ. ಇದನ್ನು ಇದ್ರ ಜೊತೆ ತಿನ್ನಬೇಕು. ಮಶ್ರೂಮ್ ಅದೇನದು ಪನ್ನೀರ್ ಕಬಾಬ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ನೋಡಿ. ನೋಡಿ ಮಧ್ಯೆ ಮಧ್ಯೆ ಹೀಗೆ ಕರಿಬೇವು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಟೇಸ್ಟ್ ನೋಡ್ತೀನಿ ನಾನು ನೋಡಿ. ಗರಿ 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 ಸೂಪರಾಗಿದೆ, ತುಂಬ ಸೂಪರಾಗಿದೆ. ನೀವು ಮಾಡಿ ನೋಡಿ, ತುಂಬಾ ಈಜಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.